ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಘು, ಏನಾಯ್ತು? ಏನಾಯ್ತು ನಿಮ್ಗೆ? ಈಗ ಆರಾಮಾಗಿದ್ದೀನಿ. ಜಯ, ತಕ್ಷಣ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡು. ಓಕೆ ಮ್ಯಾಮ್, ಬನ್ನಿ. ಈ ಟ್ಯಾಬ್ಲೆಟ್ಸ್ನ ಮರೀದೆ ರೆಗ್ಯುಲರ್ ಆಗಿ ಕೊಡಿ. ಅಲ್ವೋ ರಘು, ಮನೆ ತುಂಬಾ ಡ್ರೈವರ್ಸ್ ಇಟ್ಕೊಂಡು ನೀನೇ ಯಾಕೋ ಡ್ರೈವ್ ಮಾಡ್ಕೊಂಡು ಹೋಗಿ ಯಾರಾದ್ರೂ ಡ್ರೈವರ್ನ ಕರ್ಕೊಂಡು ಹೋಗುತ್ತಾನೆ? ಅದು ಹಾಗಲ್ಲ ಗುರು. ಲಯನ್ಸ್ ಕ್ಲಬ್ ಆನಿವರ್ಸರಿ ಫಂಕ್ಷನ್ ಆದ್ಮೇಲೆ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ನಾನು ಅಟೆಂಡ್ ಮಾಡಲೇಬೇಕಾಯ್ತು. ತುಂಬಾ ದೂರ ಇಲ್ಲ, ಗೊತ್ತಾಗಲ್ಲ ಅಂತ ನಾನೇ ಗಾಡಿ ತಗೊಂಡ್ಬಿಟ್ಟೆ. ಮೀಟಿಂಗ್ ಮುಗಿದ್ಮೇಲೆ ಊಟ ಮಾಡಿದೆ. ಯಾಕೋ ಸ್ವಲ್ಪ ಎದೆನೋ ಶುರುವಾಯ್ತು. ಗ್ಯಾಸ್ ಇರ್ಬೋದು ಅನ್ಕೊಂಡು ಮಾತ್ರೆ ತಗೊಂಡು ಹೊರಟೆ. ದೇಹದ ಎಡಭಾಗದಲ್ಲಿ ಜೀವನ ಇಲ್ದಿರೋ ಆಗೋಯ್ತು. ಸಿಂಪ್ಟಮ್ ಅದು. ಅಲ್ಲೇ ಯಾವ್ದಾದ್ರು ಪಕ್ಕದಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ತೋರಿಸುತ್ತಾನೆ. ಆ ಕ್ಷಣದಲ್ಲಿ ಏನ್ ಮಾಡಬೇಕು, ಏನಾಗ್ತಿದೆ ನನಗೆ ಒಂದು ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ನೋವು ಜಾಸ್ತಿ ಆಗೋಯ್ತು. ಗಾಡಿ ಹೇಗೋ ಹೋಗಕ್ ಶುರುವಾಯ್ತು. ಗಾಡಿನ ಒಂದ್ ಸೈಡಿಗೆ ನಿಲ್ಸೋಣ ಅಂತ ಪ್ರಯತ್ನ ಪಟ್ಟೆ. ಡೋರ್ ಓಪನ್ ಮಾಡ್ಕೊಂಡು ಆಚೆ ಬರೋಣ ಅನ್ಕೊಂಡೆ, ಅದು ಆಗ್ಲಿಲ್ಲ. ಹಾರ್ಟ್ ಅಟ್ಯಾಕ್. ರೀ, ಕೈ ನಡಕ ಶುರುವಾಯ್ತು. ಮೈಯೆಲ್ಲ ಬೇವ್ರಿ ಒಂಥರ ಭಯ ಶುರು ಆಗೋಯ್ತು. ಆಮೇಲೆ ಚಿಕ್ಕಂದಿನಿಂದ ಇಲ್ಲಿಯವರೆಗೂ ನನ್ನ ಜೀವನದ ಪ್ರಯಾಣ ಒಂದು ಕ್ಷಣದಲ್ಲಿ ಕಣ್ಮುಂದೆ ಬಂದು ಹೋದಾಗಾಯ್ತು. ಕಣ್ಣೆಲ್ಲ ಕತ್ಲೆ ಆಗಕ್ಕೆ ಶುರು ಆಯ್ತು. ನಾನು ಕಣ್ಣು ಮುಚ್ಕೊಂಡು ಸ್ಟೀರಿಂಗ್ ಮೇಲೆ ಹಾಗೆ ತಲೆ ಕೊಟ್ಟೆ. ಆ ಕ್ಷಣದಲ್ಲಿ ನನ್ನ ತಲೆಗೆ ಬಂದ ಯೋಚನೆ ಏನಂದ್ರೆ, ನನ್ನ ದೊಡ್ಡ ಮಗ ಆದಿತ್ಯ ಬಿಸ್ನೆಸ್, ಕುಟುಂಬ ಎರಡೂ ಸಂಭಾಳಿಸ್ತಾನೆ. ನನ್ನ ಚಿಕ್ಕ ಮಗನ್ನ ಅಖಿಲ ಸಂಭಾಳಿಸ್ಕೊತಾಳೆ. ನನ್ನ ತಮ್ಮ, ಅವ್ರ ಕುಟುಂಬ ನಮ್ ಜೊತೆನೇ ಇದೆ. ಎಲ್ಲ ಸರಿ, ಆದ್ರೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ನಾನು ಹೊರಟೋದ್ರೆ ಸುಮಂಗಲಿಯಾಗಿ ಲಕ್ಷಣವಾಗಿ ಕಾಳನ್ನ ಅಖಿಲ ಹೇಗಿರ್ತಾಳೆ ಅಂತ ನನಗೆ ಕಲ್ಪನೆ ಕೂಡ ಮಾಡ್ಕೊಳ್ತಾಗಿಲ್ಲ. ಆ ಸಮಯಕ್ಕೆ ಸರಿಯಾಗಿ ನಮ್ಮ ಹನುಮಂತನ ಮಗಳು ಪಾರು ಬಂದು ನನ್ನ ಕಾಪಾಡ್ತು.
ಯಜಮಾನ್ರೆ 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 ಅಯ್ಯೋ ದೇವ್ರೆ, ಯಾರು ಸಹಾಯಕ್ಕೂ ಬರ್ತಾ ಇಲ್ಲ. ಯಜಮಾನ್ರೆ 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 ಏನಾಯ್ತು ಯಜಮಾನ್ರೆ? ಅಯ್ಯೋ ದೇವ್ರೆ, ಎಲ್ಲಿಗಮ್ಮ? ಹಾಸ್ಪಿಟ್ಲ್ಗಣ್ಣ. ಯಾವ ಹಾಸ್ಪಿಟ್ಲಿಗಮ್ಮ? ಯಾವ್ದಾದ್ರು ಹಾಸ್ಪಿಟ್ಲು. ಅವಾಗಿಂದ ಯಾವ ಗಾಡಿ ನಿಲ್ಸಿದ್ರು ನಿಲ್ತಾ ಇಲ್ಲ. ನಮ್ಮ ಯಜಮಾನ್ರು ಮೂರ್ಛೆ ಹೋಗಿದಾರಣ್ಣ. ದಯವಿಟ್ಟು ಸಹಾಯ ಮಾಡಿ ಅಣ್ಣ, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಣ್ಣ ಬೇಗ ಹೋಗಣ್ಣ. ಯಜಮಾನ್ರೆ ನಿಮ್ಗೇನು ಆಗೋದಿಲ್ಲ. ಆ ದೇವಿ ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ಬೇಗ ಹುಷಾರಾಗ್ತೀರಾ. ಅಮ್ಮ ತಾಯಿ, ಯಜಮಾನ್ರು ಬೇಗ ಹುಷಾರಾದ್ರೆ ನಿನಗೆ ವಿಶೇಷ ಪೂಜೆ ಮಾಡಿಸ್ತೀನಮ್ಮ. ದಯವಿಟ್ಟು ಅವ್ರನ್ನ ಕಾಪಾಡು. ಬಾರು ಬಂದು ನನ್ನನ್ನು ಕಾಪಾಡ್ತಾ ಇದ್ದಿದ್ರೆ ಇಷ್ಟೊತ್ತು ನಾನು ಸತ್ತೋಗಿರ್ತಿದ್ದೆ. ಕರುಣೆಯ ಪೈರು ನಮ್ಮಿ ಪಾರು. ಜೀ ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ. ಈಗಲೇ ZEE5 ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು ಎಲ್ಲಾದರೂ ಯಾವಾಗಲಾದರೂ ಉಚಿತವಾಗಿ ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.